ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇದು, ಸುಪ್ರೀಂ ಕೋರ್ಟ್ ಆಸ್ ಎಲೆಕ್ಷನ್ ಕಮಿಷನ್ ಟು ಬಿ ಪ್ರಾಕ್ಟಿಕಲ್ ಅಂಡ್ ಹ್ಯೂಮೇನ್. ಸುಪ್ರೀಂ ಕೋರ್ಟ್ ಟೋಲ್ಡ್ ದ ಎಲೆಕ್ಷನ್ ಕಮಿಷನ್ ಟು ಕನ್ಸಿಡರ್ ದ ಗ್ರೌಂಡ್ ರಿಯಾಲಿಟೀಸ್ ಇನ್ ಡಿಫರೆಂಟ್ ಸ್ಟೇಟ್ಸ್ while deciding a request to extend the SIR. What do you mean by SIR? Special Intensive Revision, Enumeration. ವಿಶೇಷ ತೀವ್ರ ಪರಿಷ್ಕರಣೆ, ಹೀಗೆ ಬೇರೆ ಬೇರೆ ರೀತಿ ಕನ್ನಡದಲ್ಲಿ ಕರಿತೇವೆ ನಾವು. SIR ಆ ಪ್ರಕ್ರಿಯೆಯ ಗಡು, ಒಂದು ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡೋದ್ರ ಕುರಿತು ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಬೇರೆ ಬೇರೆ ರಾಜ್ಯಗಳಿರ್ತಾವಲ್ವಾ, ಆ ರಾಜ್ಯಗಳು ವಾಸ್ತವ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಕೋಬೇಕು, ಮತ್ತೆ ಪ್ರಾಯೋಗಿಕವಾಗಿ ಮಾನವೀಯವಾಗಿ ವರ್ತಿಸಬೇಕು ಅಂತ ಸುಪ್ರೀಂ ಕೋರ್ಟು ಚುನಾವಣಾ ಆಯೋಗಕ್ಕೆ ತಿಳಿಸ್ತಾ ಇದೆ. ಮತ್ತೆ ನೋ ಇಮಿಡಿಯೇಟ್ ಅರ್ಜೆನ್ಸಿ ಇನ್ ಸಮ್ ಸ್ಟೇಟ್ಸ್ ಲೈಕ್ UP. ಉತ್ತರ ಪ್ರದೇಶದಂತಹ ರಾಜ್ಯಗಳಲ್ಲಿ ಏನು ಅರ್ಜೆಂಟ್ ಏನಿಲ್ಲ. ದ ಕೋರ್ಟ್ ನೋಟೆಡ್ ದಟ್ ಅಸೆಂಬ್ಲಿ ಎಲೆಕ್ಷನ್ಸ್ ಇನ್ ಉತ್ತರ ಪ್ರದೇಶ್ ಆರ್ ಲೈಕ್ಲಿ ಓನ್ಲಿ ಇನ್ 2027. ಸೊ ದರ್ ಇಸ್ ನೋ ಹರ್ರಿ ಟು ಕಂಪ್ಲೀಟ್ ದಿ SIR ಎಕ್ಸೈಸ್ ರೈಟ್ ನೌ. 2027ರಲ್ಲಿ ಅಲ್ಲಿ ಚುನಾವಣೆ ನಡೆಯಲಿಕ್ಕಿರೋದು, ಈಗಲೇ ಅರ್ಜೆಂಟ್ ಮಾಡಬೇಡಿ, ಈಗಲೇ ಯಾವುದೇ ತುರ್ತು ಪರಿಸ್ಥಿತಿ ಇಲ್ಲ ಅಂತ ನ್ಯಾಯಾಲಯ ಅಭಿಪ್ರಾಯ ಪಡ್ತಾ ಇದೆ. ಫೈನಲ್ ಡಿಸಿಷನ್ ಲೆಫ್ಟ್ ಟು ದಿ ಎಲೆಕ್ಷನ್ ಕಮಿಷನ್. ಕೊನೆಗೂ ನಿರ್ಧಾರ ತೆಗೆದುಕೊಳ್ಳೋದು ನ್ಯಾಯ ಯಾರ ಹತ್ರ ಇದೆ? ಎಲೆಕ್ಷನ್ ಕಮಿಷನ್ ಹತ್ರ ಇದೆ ಅಂತ ನ್ಯಾಯಾಲಯ ಹೇಳ್ತಾ ಇದೆ. ದ ಸುಪ್ರೀಂ ಕೋರ್ಟ್ ಡಿಡ್ ನಾಟ್ ಆರ್ಡರ್ ಅನ್ ಎಕ್ಸ್ಟೆನ್ಷನ್ ಇಟ್ ಸೆಲ್ಫ್, ಬಟ್ ಆಸ್ಕ್ಡ್ ದಿ ಎಲೆಕ್ಷನ್ ಕಮಿಷನ್ ಟು ಟೇಕ್ ಅನ್ ಅಪ್ರೋಪ್ರಿಯೇಟ್ ಅಂಡ್ ಸಿಂಪಥೆಟಿಕ್ ಡಿಸಿಷನ್ ಆನ್ ಪೆಟಿಷನ್ಸ್ ಫ್ರಮ್ ಸ್ಟೇಟ್ಸ್ ಲೈಕ್ UP ಅಂಡ್ ಕೇರಳ. ಇತ್ತೀಚಿನ ಕೆಲವು ದಿನಗಳ ಹಿಂದೆ ಕೇರಳ ಅರ್ಜಿ ಸಲ್ಲಿಸಿತ್ತು ಎಲೆಕ್ಷನ್ ಕಮಿಷನ್ಗೆ. ಹಾಗಾಗಿ ಕೇರಳದ ಅಥವಾ ಉತ್ತರ ಪ್ರದೇಶದಂತಹ ರಾಜ್ಯಗಳ ಅರ್ಜಿಗಳನ್ನ ಸಹಾನುಭೂತಿಯಿಂದ ಪರಿಶೀಲನೆ ಮಾಡಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಿ ಅಂತ ನ್ಯಾಯಾಲಯ ಎಲೆಕ್ಷನ್ ಕಮಿಷನ್ಗೆ ಆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ಯಾಕಂದ್ರೆ ನ್ಯಾಯಾಲಯ ಸ್ವತಃ ಯಾವುದೇ ಆದೇಶ ಹೊರಡಿಸ್ತಾ ಇಲ್ಲ, ಇದು ಎಲೆಕ್ಷನ್ ಕಮಿಷನ್ ಕೆಲಸ. ಡ್ಯೂಟಿ ಫ್ರೀ ಟ್ರೇಡ್ ಬೂಸ್ಟ್. ಇಂಡಿಯಾ ಅಂಡ್ Oman signed a trade agreement under which almost all Indian exports Oman will become duty free, making Indian goods cheaper and more competitive there. ಭಾರತ ಮತ್ತೆ ಓಮಾನ್ ದೇಶಗಳು CEPA ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿದಾವೆ. ಇದರ ಅಡಿಯಲ್ಲಿ ಓಮಾನ್ಗೆ ರಫ್ತಾಗುವಂತಹ ಸುಮಾರು ಭಾರತದ 98% ಉತ್ಪನ್ನಗಳಿಗೆ ಯಾವುದೇ ಸುಂಕ ಇರೋದಿಲ್ಲ. ಮ್ಯೂಚುವಲ್ ಬೆನಿಫಿಟ್ಸ್ ಫಾರ್ ಬೋತ್ ಕಂಟ್ರೀಸ್. ಓಮನ್ will give duty-free access to over 98% of Indian exports, while India will reduce or remove tariffs on about 78% of imports from Oman, helping trade grow in both sides. ನಮ್ಮ ದೇಶದಿಂದ ಅಲ್ಲಿಗೆ ಹೋಗ್ತಿರ್ತಕ್ಕಂತಹ 98% ಉತ್ಪನ್ನಗಳ ಮೇಲೆ ಸುಂಕಗಳಿರೋದಿಲ್ಲ. ಆ ದೇಶದಿಂದ ನಮ್ಮ ದೇಶಕ್ಕೆ ಬರ್ತಾ ಇರ್ತಕ್ಕಂತಹ ಸುಮಾರು 78% ಉತ್ಪನ್ನಗಳ ಮೇಲೆ ಸುಂಕ ಇರೋದಿಲ್ಲ, ಕಡಿಮೆ ಮಾಡ್ತಾರೆ. ಒಂದೋ ಕಡಿಮೆ ಮಾಡೋದು, ಇಲ್ಲ ತೆಗೆದು ಹಾಕೋದು. ಇನ್ನು ಬಿಯಾಂಡ್ ಗೂಡ್ಸ್ ಸರ್ವಿಸಸ್ ಅಂಡ್ ಜಾಬ್ಸ್ ಟು ಏನ್ ಹೇಳ್ತಾ ಇದ್ದಾರೆ? ಬಿಯಾಂಡ್ ಗೂಡ್ಸ್ ಕೇವಲ ಸರಕುಗಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಸರ್ವಿಸಸ್ಗಳು, ಸೇವೆ ಅಥವಾ ಜಾಬ್ಸ್ ಗಳಿಗೂ ಸಹ ಇಲ್ಲಿ ನಾವು ಕೆಲವು ಹೊಸ ಸಂಬಂಧಗಳು ಅಭಿವೃದ್ಧಿ ಆಗ್ತಾ ಇರೋದನ್ನು ನೋಡಬಹುದು. ದ ಅಗ್ರಿಮೆಂಟ್ ಆಲ್ಸೋ ಹೆಲ್ಪ್ಸ್ ಇಂಡಿಯನ್ ಸರ್ವಿಸ್ ಸೆಕ್ಟರ್ಸ್ ಅಂಡ್ ಇಂಪ್ರೂವ್ಸ್ ಮೂವ್ಮೆಂಟ್ ಆಫ್ ಪ್ರೊಫೆಷನಲ್ಸ್, ಸ್ಟ್ರೆಂಥನಿಂಗ್ ಲಾಂಗ್ ಟರ್ಮ್ ಇಕನಾಮಿಕ್ ಟೈಸ್ ಬಿಟ್ವೀನ್ ಇಂಡಿಯಾ ಅಂಡ್ ಒಮನ್. ಅಭಿವೃದ್ಧಿ, ಸೇವಾ ವಲಯ ಇರಬಹುದು, ಮತ್ತೆ ಜಾಬ್ ಕ್ರಿಯೇಷನ್, ಎರಡೂ ದೇಶಗಳ ನಡುವೆ ದೀರ್ಘಕಾಲಿಕವಾದಂತಹ ಆರ್ಥಿಕ ಸಂಬಂಧ ಬಲಪಡ್ತಾ ಇದೆ. ಇನ್ನು ರಿಟೈರ್ಡ್ ಜಡ್ಜಸ್ ಆರ್ ರಿಲಕ್ಟೆಂಟ್ ಟು ರಿಟರ್ನ್. ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೆಡ್ ಮೆನಿ ರಿಟೈರ್ಡ್ ಜಡ್ಜಸ್ ಡು ನಾಟ್ ವಾಂಟ್ ಟು ಕಮ್ ಬ್ಯಾಕ್ ಆಸ್ ಆಡ್ ಹಾಕ್ ಜಡ್ಜಸ್, ಎಸ್ಪೆಷಲಿ ಇಫ್ ದೇ ಹ್ಯಾವ್ ಟು ಸಿಟ್ ಆಸ್ ಜೂನಿಯರ್ಸ್ ಅಂಡರ್ ಸರ್ವಿಂಗ್ ಜಡ್ಜಸ್. ಏನಾಗ್ತಾ ಇದೆ, ಈ ಆಡ್ ಹಾಕ್ ಜಡ್ಜಸ್ ಅಂತ ಇರ್ತಾರೆ, ಟೆಂಪರರಿ ಆಗಿ ತತ್ಪೂರ್ತವಾಗಿ ನ್ಯಾಯಾಧೀಶರು ಇರ್ತಾರೆ, ಅವರನ್ನ ರಿಟೈರ್ಡ್ ಜಡ್ಜಸ್ ಗಳಿಂದ ಸೆಲೆಕ್ಟ್ ಮಾಡ್ತಾರೆ ಎಷ್ಟೋ ಒಂದು ಸಂದರ್ಭದಲ್ಲಿ. ಅದನ್ನ ಪೊಲಿಟಿಕಲ್ ಡೀಟೇಲ್ ಆಗಿ ನೋಡ್ತೀರಿ ನೀವು. ಆದ್ರೆ ಈಗ ಸುಪ್ರೀಂ ಕೋರ್ಟ್ ಏನು ಗಮನಿಸ್ತಾ ಇದೆ ಅಂತಂದ್ರೆ, ಕ್ರಿಮಿನಲ್ ಪ್ರಕರಣಗಳ ಸಂಖ್ಯೆ ಆಲ್ರೆಡಿ ಜಾಸ್ತಿ ಆಗ್ತಾ ಇದೆ. ಇದಕ್ಕೋಸ್ಕರ ಆಡ್ ಹಾಕ್ ಜಡ್ಜಸ್ ಗಳನ್ನ ನೇಮಕ ಮಾಡ್ಕೋಬೇಕು. ಅದಕ್ಕೆ ನಿವೃತ್ತ ನ್ಯಾಯಾಧೀಶರನ್ನ, ಆಲ್ರೆಡಿ ರಿಟೈರ್ಡ್ ಆಗಿರ್ತಾರಲ್ವಾ, ಅವರನ್ನ ಕೇಳ್ತಾ ಇರ್ತರು. ಅಂತಂದ್ರೆ ಅವರಿಗೆ ಅವಕಾಶ ಇದೆ, ಆದ್ರೆ ಅವರು ವಾಪಸ್ಸು ನ್ಯಾಯಾಧೀಶರಾಗಿ ಈ ಆಡ್ ಹಾಕ್ ಜಡ್ಜಸ್ ಗಳಾಗಿ ಮರಳಲಿಕ್ಕೆ ಹಿಂಜರಿತಾ ಇದ್ದಾರೆ. ಯಾಕಂತಂದ್ರೆ ಅವರು ಆಲ್ರೆಡಿ ದೊಡ್ಡ ಜಡ್ಜ್ ಆಗಿರ್ತಾರೆ, ಈಗ ಬಂದ್ರೆ ಮತ್ತೆ ಆಡ್ ಹಾಕ್ ಜಡ್ಜ್ ಆದ್ರೆ ಮತ್ತೆ ಯಾವುದೋ ಒಂದು ಜಡ್ಜ್ ಕೆಳಗೆ ಜೂನಿಯರ್ ಆಗಿರ್ಬೇಕು ಅನ್ನುವಂತ ಒಂದು ಹಿಂಜರಿಕೆ ಇದೆ. ಇನ್ನು ಬಿಗ್ ಕೇಸ್ ಬ್ಯಾಕ್ಲಾಗ್ ರಿಮೇನ್ ಅ ಕನ್ಸರ್ನ್. India's high courts are facing a huge pendency of criminal cases.
ಇದ್ರ ಮೇಲೆ ಕೇಸ್ಗಳ ದೊಡ್ಡ ರಾಶಿನೇ ಬಿದ್ಕೊಂಡಿದೆ. ವಿತ್ ಲ್ಯಾಕ್ಸ್ ಆಫ್ ಕೇಸಸ್ ಪೆಂಡಿಂಗ್ ಫಾರ್ ಓವರ್ ಅ ಇಯರ್, ವಿಚ್ ಇಸ್ ವೈ ಆಡ್ ಹಾಕ್ ಜಡ್ಜಸ್ ವರ್ ಕನ್ಸಿಡರ್ಡ್. ಲಕ್ಷಗಟ್ಟಲೆ ಕೇಸ್ಗಳು ತುಂಬಾ ವರ್ಷಗಳಿಂದ ಹಾಗೆ ಹೆಚ್ಚಾಗ್ತಾ ಇದೆ. ಆಡ್ ಹಾಕ್ ಜಡ್ಜಸ್ಗಳು ಬಹಳ ಇಂಪಾರ್ಟೆಂಟು. ಸ್ಟೇಟಸ್ ಅಂಡ್ ಡಿಗ್ನಿಟಿ ಇಸ್ ದಿ ಕೀ ಇಶ್ಯೂ. Retired judges feel it is embarrassing to sit as junior judges after once heading benches. ಕೆಲವರು ದೊಡ್ಡ ದೊಡ್ಡ ನ್ಯಾಯಪೀಠಗಳನ್ನ ಅಂತಂದ್ರೆ ಮುಖ್ಯಸ್ಥರಾಗಿರ್ತಾರೆ. ಈಗ ಬಂದು ಇನ್ಯಾವುದೋ ಜೂನಿಯರ್ ಜಡ್ಜ್ ಆಗಿ ಇರಲಿಕ್ಕೆ ಅವರಿಗೆ ಎಂಬ್ರಾಸ್ಮೆಂಟ್ ಆಗ್ತಾ ಇದೆ, ಮುಜುಗರ ಆಗ್ತಾ ಇದೆ. ಮೇಕಿಂಗ್ ಇಟ್ ಡಿಫಿಕಲ್ಟ್ ಟು ಯೂಸ್ ದಿಸ್ ಸೊಲ್ಯೂಷನ್ ಟು ಕ್ಲಿಯರ್ ಕೇಸ್ ಬ್ಯಾಕ್ಲಾಗ್ಸ್. ಹಾಗಾಗಿ ಡಿಫಿಕಲ್ಟ್ ಆಗ್ತಾ ಇದೆ ಅವರಿಗೆ ಪ್ರಕರಣಗಳ ಬಾಕಿಯನ್ನ ಕಡಿಮೆ ಮಾಡಲಿಕ್ಕೆ ಒಂದು ಅಡ್ಡಿ ಅಂತ ಹೇಳ್ಬೋದು. ಇನ್ನು ಡಯಾಬಿಟಿಸ್ ನಂಬರ್ಸ್ ವಿಲ್ ರೈಸ್ ಶಾರ್ಪ್ಲಿ ಬೈ 2050. 2050 ಹೊತ್ತಿಗೆ ಡಯಾಬಿಟಿಸ್, ಮಧುಮೇಹ ಪೀಡಿತರ ಸಂಖ್ಯೆ ಜಾಸ್ತಿ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಅಂತ ನೋಡಿ, ಗ್ಲೋಬಲ್ ಸ್ಟಡಿ ವಾರ್ನ್ಸ್ ದಟ್ ದ ನಂಬರ್ ಆಫ್ ಪೀಪಲ್ ವಿತ್ ಡಯಾಬಿಟಿಸ್ ಮೇ ಇನ್ಕ್ರೀಸ್ ಫ್ರಾಮ್ ಅಬೌಟ್ 500 million ಟುಡೇ ಟು ನಿಯರ್ಲಿ 900 million ಬೈ 2050. ಈಗೆಷ್ಟಿದ್ದಾರೆ ವಿಶ್ವದಾದ್ಯಂತ 500 million ಮಧುಮೇಹ ಪೀಡಿತರಿದ್ದಾರೆ. ಅದು 2050 ಹೊತ್ತಿಗೆ. ಇದು 2025, ಇನ್ನು ಎಷ್ಟು ವರ್ಷ ಅಂತ ನೀವೇ ಲೆಕ್ಕ ಮಾಡ್ಕೊಳ್ಳಿ. ಇಷ್ಟು ವರ್ಷಗಳಲ್ಲಿ 900 ಮಿಲಿಯನ್ಗೆ ಏರಿಕೆ ಆಗ್ತಾ ಇದೆ, ಆಗಬಹುದು ಅನ್ನುವಂತ ಒಂದು ಎಚ್ಚರಿಕೆಯನ್ನ ಒಂದು ಅಧ್ಯಯನ ಹೇಳ್ತಾ ಇದೆ. ಶೋವಿಂಗ್ ಇಟ್ ಇಸ್ ಬಿಕಮಿಂಗ್ ಮೇಜರ್ ಗ್ಲೋಬಲ್ ಹೆಲ್ತ್ ಕ್ರೈಸಿಸ್. ಮಿಡಲ್ ಇನ್ಕಮ್ ಕಂಟ್ರೀಸ್ ಲೈಕ್ ಇಂಡಿಯಾ ಆರ್ ಮೋಸ್ಟ್ ಅಫೆಕ್ಟೆಡ್. Countries such as India and China will carry the biggest diabetic burden. India already has nearly 90 million people with diabetes, and this number will continue to grow. ಭಾರತದಲ್ಲಿ ಸುಮಾರು 90 ಮಿಲಿಯನ್, ಅಂದ್ರೆ ಎಷ್ಟು ಕೋಟಿ ಆಯ್ತು ಥಿಂಕ್ ಮಾಡಿ, 90 ಮಿಲಿಯನ್ ಮಧುಮೇಹಿಗಳಿದ್ದಾರೆ. ಈ ಸಂಖ್ಯೆ ಮುಂದಿನ ದಿನಗಳಲ್ಲಿ ಗಣನೀಯವಾಗಿ ಏರುತ್ತೆ. ಸ್ಟ್ರಾಂಗ್ ಪ್ರಿವೆನ್ಷನ್ ಸ್ಟೆಪ್ಸ್ ಆರ್ ಅರ್ಜೆಂಟ್ಲಿ ನೀಡೆಡ್. Experts says diabetes is spreading because of unhealthy lifestyles, poor diet and lack of physical activity. ಯಾಕೆ ಜಾಸ್ತಿ ಆಗ್ತಾ ಇದೆ ಹೇಳಿ? ಈ ಒಂದು ಸಕ್ಕರೆ ಕಾಯಿಲೆ, ಮಧುಮೇಹ, ಶುಗರು, ಡಯಾಬಿಟಿಸ್ ಯಾಕೆ ಅಂತಂದ್ರೆ, ಒಂದು ನಮ್ಮ ಜೀವನ ಶೈಲಿ, ನಾವು ಅನ್ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡ್ತಾ ಇರ್ತೀವಿ, ಕಳಪೆ ಆಹಾರವನ್ನು ಸೇವಿಸ್ತೀವಿ, ಮತ್ತೆ ಯಾವುದೇ ಫಿಸಿಕಲ್ ಆಕ್ಟಿವಿಟಿ ಇರೋದಿಲ್ಲ. ಇದರಿಂದಾಗಿ ಸಮಸ್ಯೆ ಉಲ್ಬಣಿಸ್ತಾ ಇದೆ. Without strong steps like better nutrition, exercise, early screening and awareness, problem will worsen. ಒಂದು ವೇಳೆ ನಾವು ಸರಿಯಾದ ಕ್ರಮಗಳನ್ನ, ಉದಾಹರಣೆಗೆ ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಅನ್ನ ತೆಗೆದುಕೊಳ್ಳದೆ ಇದ್ರೆ, ಎಕ್ಸಸೈಸ್ ಮಾಡದೇ ಇದ್ರೆ, ಮತ್ತೆ ಮೊದಲೇ ಅವಾಗ ಚೆಕಪ್ ಮಾಡಿಸ್ಕೊಳ್ತಾ ಇದ್ರೆ, ಅವೇರ್ನೆಸ್ ಇದೆಲ್ಲ ಇಲ್ಲದೆ ಇದ್ರೆ ಇನ್ನಷ್ಟು ಬಿಗಡಾಯಿಸುತ್ತೆ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. US plans massive arms deal with Taiwan. The US announced a $10 billion arms sale to Taiwan, including rockets, HIMARS, missiles, ATACMS, and artillery guns. If approved by Congress, it will be the largest ever US weapon package to fight for Taiwan. ತೈವಾನಿನ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲಿಕ್ಕೆ ಅಮೆರಿಕ ಸುಮಾರು $10 billion ಮೌಲ್ಯದ ಬೃಹತ್ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುವಂತಹ ಒಪ್ಪಂದವನ್ನ ಘೋಷಣೆ ಮಾಡ್ತಾ ಇದೆ. ಇದರಲ್ಲಿ ಹೈಮಾರ್ಸ್ ಮತ್ತೆ ATACMS ಇದೆಲ್ಲ ಸೇರಿದೆ. ಕ್ಷಿಪಣಿ ಇರಬಹುದು, ಫಿರಂಗಿ ಬಂದೂಕ್ ಇರಬಹುದು. ಅಂತಂದ್ರೆ ಒಂದು ವೇಳೆ ಅಲ್ಲಿ ಈಗ ಕಾಂಗ್ರೆಸ್ ಅಪ್ರೂವ್ ಮಾಡಿದ್ರೆ ಅದು ಮುಂದೆ ದೊಡ್ಡ ಲಾರ್ಜೆಸ್ಟ್ ಎವರ್ US ವೆಪನ್ಸ್ ಪ್ಯಾಕೇಜ್ ತೈವಾನಿಗೆ ಕೊಡೋದಾಗುತ್ತೆ. ಚೀನಾ ಸ್ಟ್ರಾಂಗ್ಲಿ ಅಪೋಸಸ್ ದಿ ಮೂವ್. ಹೇಗೂ ಚೀನಾ ಸುಮ್ಮನಿರಲ್ಲ ಇದಕ್ಕೆ. ಚೀನಾ ಹ್ಯಾಸ್ ಕಂಡೆಮ್ಡ್ ದಿ ಆರ್ಮ್ಸ್ ಸೇಲ್, ಖಂಡಿಸ್ತಾ ಇದೆ ಚೀನಾ, ಸೇಯಿಂಗ್ ಇಟ್ ವೈಲೇಟ್ಸ್ US ಚೀನಾ ಅಗ್ರಿಮೆಂಟ್ಸ್. US ಚೀನಾ ನಡುವಿನ ಅಗ್ರಿಮೆಂಟ್ ಉಲ್ಲಂಘನೆ ಆಗ್ತಾ ಇದೆ. harms China's sovereignty and threatens regional stability. China sees Taiwan as part of its territory. ತೈವಾನ್ ಚೀನಾದ ಒಂದು ಭಾಗ ಅಂತ ಕನ್ಸಿಡರ್ ಮಾಡುತ್ತೆ. ಯಾರು? ಚೀನಾನೇ ಕನ್ಸಿಡರ್ ಮಾಡೋದು. ಹಾಗಾಗಿ ಈ ಮಿಲಿಟರಿ ಉದ್ವಿಗ್ನತೆ ಜಾಸ್ತಿ ಆಗಬಹುದು, ನನ್ನ ಪ್ರಾದೇಶಿಕ ಸ್ಥಿರತೆಗೆ ಧಕ್ಕೆ ಬರ್ತಾ ಇದೆ ಹೇಳ್ತಾ ಇದ್ದಾರೆ. ರೈಸಿಂಗ್ ಟೆನ್ಷನ್ಸ್ ಇನ್ ದಿ ತೈವಾನ್ ಸ್ಟ್ರೇಟ್. ದ ಡೀಲ್ ಹೈಲೈಟ್ಸ್ ಗ್ರೋವಿಂಗ್ US ಚೀನಾ ರೈವಲ್ರಿ, ಇನ್ಕ್ರೀಸ್ಡ್ ಮಿಲಿಟರಿ ಟೆನ್ಷನ್ ಅರೌಂಡ್ ತೈವಾನ್. US says the weapons are for Taiwan's self-defense, while China views it interference. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, US ಏನ್ ಹೇಳೋದು, ತೈವಾನಿನ ಸೆಲ್ಫ್ ಡಿಫೆನ್ಸಿಗೆ ಅದು ಕೇಳಿತ್ತು, ನಾವು ಕೊಡ್ತಾ ಇದ್ದೇವೆ. ಆದ್ರೆ ಚೀನಾದ ಪ್ರಕಾರ ಇಲ್ಲ, ಇದು ತೈವಾನು ನಂಗೆ ಸೇರಿದ್ದು, ನನ್ನ ವಿಷಯ, ನೀವು ಮಧ್ಯದಲ್ಲಿ ಮೂಗು ತೂರಿಸ್ತಾ ಇದ್ದೀರಿ, ಅವಶ್ಯಕತೆ ಇಲ್ಲ, ಚೀನಾದ ವಾದ. ಇನ್ನು ರಷ್ಯಾ ವಾರ್ನ್ಸ್ ದಿ US ಓವರ್ ವೆನಿಜುವೆಲಾ. ರಷ್ಯಾ ಹ್ಯಾಸ್ ವಾರ್ನ್ ದಿ US ನಾಟ್ ಟು ಮೇಕ್ ಅ ಫ್ಯಾಟಲ್ ಮಿಸ್ಟೇಕ್. ತಪ್ಪು ಮಾಡಬೇಡಿ,
ನೀವು ಎಲ್ಲಿರ್ಬೇಕು ಅಲ್ಲೇ ಇರಿ ಅಂತ ಅಮೆರಿಕಕ್ಕೆ ರಷ್ಯಾ ಹೇಳ್ತಾ ಇದೆ. ವೆನೆಜುವೆಲಾಕ್ಕೆ ಸಂಬಂಧಪಟ್ಟಂತ ವಿಷಯ ಇದು. ವೆನೆಜುವೆಲಾ ಅಂಡ್ ಆಸ್ಕ್ಡ್ ಇಟ್ ಟು ಆಕ್ಟ್ ವಿತ್ ರಿಸ್ಟ್ರೈಂಟ್. ಮಾಸ್ಕೋ ಫಿಯರ್ಸ್ ದಟ್ US ಆಕ್ಷನ್ಸ್ ಕುಡ್ ವರ್ಸನ್ ದಿ ಕ್ರೈಸಿಸ್. ಏನಾಯ್ತು? US ಬ್ಲಾಕೆಡ್ ಆಫ್ ವೆನೆಜುವೆಲ್ ಆಯಿಲ್ ಟ್ಯಾಂಕರ್ಸ್. US ಬ್ಲಾಕ್ ಮಾಡಿತ್ತಲ್ವಾ, ನಿನ್ನೆ ಸಹ ನೋಡಿದ್ವಿ. ವಾರ್ನಿಂಗ್ ಕೇಮ್ ಆಫ್ಟರ್ US ಅನೌನ್ಸ್ಡ್ ಬ್ಲಾಕೆಡ್ ಆಫ್ ಸ್ಯಾಂಕ್ಷನ್ಡ್ ವೆನೆಜುವೆಲ್ ಆಯಿಲ್ ಟ್ಯಾಂಕರ್ಸ್. ಟ್ಯಾಂಕರ್ಗಳ ಮೇಲೆ ನಿರ್ಬಂಧಗಳನ್ನು ಹೇರ್ಬಿಡ್ತು US, ವಿಚ್ ಇಸ್ ಸೀನ್ ಆಸ್ ಮೇಜರ್ ಎಸ್ಕಲೇಷನ್ ಅಗೇನ್ಸ್ಟ್ ಪ್ರೆಸಿಡೆಂಟ್ ನಿಕೋಲಾಸ್ ಮಾಡುರೋ ಗೌರ್ಮೆಂಟ್. ಇದು ಆ ಒಂದು ಅಲ್ಲಿನ ಅಧ್ಯಕ್ಷ ನಿಕೋಲೋ ಮಾಡೋ ಸರ್ಕಾರವನ್ನು ಪತನಗೊಳಿಸಲಿಕ್ಕೆ US ಟ್ರೈ ಮಾಡ್ತಾ ಇದೆ. ರಿಸ್ಕ್ ಆಫ್ ವೈಡರ್ ರೀಜನಲ್ ಇನ್ಸ್ಟೆಬಿಲಿಟಿ. ರಷ್ಯಾ ಸೇಸ್ ಫರ್ದರ್ ಪ್ರೆಷರ್ ಆರ್ ಮಿಲಿಟರಿ ಆಕ್ಷನ್ ಕುಡ್ ಲೀಡ್ ಟು ಅನ್ಪ್ರೆಡಿಕ್ಟೇಬಲ್ ಕಾನ್ಸಿಕ್ವೆನ್ಸಸ್ ಫಾರ್ ದಿ ಎಂಟೈರ್ ವೆಸ್ಟರ್ನ್ ಹೆಮಿಸ್ಫಿಯರ್. ಹೀಗೆ ಮುಂದುವರಿತಾ ಹೋದರೆ ಮುಂದೆ ದೊಡ್ಡ ಮಟ್ಟಕ್ಕೆ ತಿರುಗಬಹುದು ಇದು. ಅಂಡ್ ಹ್ಯಾಸ್ ಕಾಲ್ಡ್ ಡಿ-ಎಸ್ಕಲೇಷನ್ ವೈಲ್ ರಿಅಫರ್ಮಿಂಗ್ ಸಪೋರ್ಟ್ ಫಾರ್ ಮ್ಯಾಡುರೋ. ಇಡೀ ಕ್ರಮದಿಂದಾಗಿ ಇಡೀ ಆರ್ಥಿಕತೆ ಧ್ವಂಸ ಆಗಬಹುದು. ಪಶ್ಚಿಮ ಗೋಳಾರ್ಧ, ವೆಸ್ಟರ್ನ್ ಹೆಮಿಸ್ಫಿಯರ್ ಅಂತ ಕರಿತೇವಲ್ವಾ, ಬೇರೆ ಬೇರೆ ಎಫೆಕ್ಟ್ ಆಗಬಹುದು ಅಂತ ರಷ್ಯಾ ಆತಂಕ ವ್ಯಕ್ತಪಡಿಸ್ತಾ ಇದೆ. ಇದು ಬಹಳ ಇಂಪಾರ್ಟೆಂಟ್ ಮತ್ತೆ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಆರ್ಟಿಕಲ್ ನೋಡೋಣ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೂಮ್ ಅ ಬಬಲ್. ಅದು ಬೂಮಾ ಬಬಲ್ಲ ಅಥವಾ ಬರೀ ಏನು ಹೈಪ್ ಅದು ಅನ್ನೋದ್ರ ಬಗ್ಗೆ ಎಕ್ಸ್ಪರ್ಟ್ಗಳ ಒಂದು ಕನ್ವರ್ಸೇಷನ್ ಇತ್ತು ಹಿಂದೂ ಪೇಪರ್ನಲ್ಲಿ. AI ಸಂಬಂಧಪಟ್ಟ ಹಾಗೆ ಇದು SA ಎಥಿಕ್ಸು ಮತ್ತೆ ನಮ್ಮ GS3 GS2 ಸೈನ್ಸ್ ಅಂಡ್ ಟೆಕ್ನಾಲಜಿ ಎಲ್ಲ ಕಡೆ ಹೆಲ್ಪ್ ಆಗುವಂತಹ ಒಂದು ವಿಷಯಗಳು ಇಲ್ಲಿದೆ. ಇಲ್ಲಿರೋ ವರ್ಡಿಂಗ್ಸ್ಗಳು ಬಹಳ ಇಂಪಾರ್ಟೆಂಟ್. ನಿಮಗೆ ಎಕ್ಸಾಮ್ನಲ್ಲಿ AI ಬೂಮ್ ಅಂತಂದ್ರೆ ಏನು ಅಂತ ಗೊತ್ತಿಲ್ಲದೆ ಇದ್ರೆ ಕ್ವಶನ್ ಆನ್ಸರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಗೆಸ್ ಮಾಡ್ತೀರಿ, ಆಮೇಲೆ ಗೆಸ್ ಮಾಡಿದ್ದು ಎಷ್ಟು ಕರೆಕ್ಟ್ ಇದೆ ಅಂತ ಕೊನೆಗೂ ಪ್ರಶ್ನೆ ಉಳಿದ್ಬಿಡುತ್ತೆ. ಫಸ್ಟ್, ವಾಟ್ ಡು ವಿ ಮೀನ್ ಬೈ ಅನ್ AI ಬೂಮ್? AI ಬೂಮ್ ಅಂತಂದ್ರೆ ಏನು? ಬೂಮ್ ಅಂತಂದ್ರೆ ಹ್ಯೂಜ್ ಮನಿ, ಅಟೆನ್ಷನ್ ಅಂಡ್ ಎಕ್ಸ್ಪೆಕ್ಟೇಷನ್ಸ್. ಈ ಫೀಲ್ಡು ದೊಡ್ಡ ಪ್ರಮಾಣದಲ್ಲಿ ಬೆಳಿಬಹುದು ಅನ್ನುವಂಥ ಒಂದು ನಿರೀಕ್ಷೆ. ಎಲ್ಲರ ಗಮನ, ಅಟೆನ್ಷನ್ ಆ ಫೀಲ್ಡ್ ಮೇಲೆ ಇರುತ್ತೆ. ಮತ್ತೆ ತುಂಬಾ ಜನ ಮನಿಯನ್ನ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಬಹಳ ಬೇಗ ಅದು ಬೆಳಿಬಹುದು, ಫಾಸ್ಟ್ ಗ್ರೋ ಆಗಬಹುದು. ಎವ್ರಿ ಒನ್ ಟಾಕಿಂಗ್ ಅಬೌಟ್ ಇಟ್, ಇನ್ವೆಸ್ಟಿಂಗ್ ಇನ್ ಇಟ್, ಬಿಲ್ಡಿಂಗ್ ಸ್ಟಾರ್ಟ್ಅಪ್ಸ್. ಎಲ್ಲೇ ಹೋದ್ರು AI ಬಗ್ಗೆ ಮಾತುಕತೆ ಆಗ್ತಾ ಇದೆ. ಸ್ಟಾರ್ಟ್ಅಪ್ಗಳು ಬಿಲ್ಡ್ ಆಗ್ತಾ ಇದೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಈಗಿನ ಸಿಚುವೇಶನ್ ನೋಡಿದ್ರೆ ಗ್ಲೋಬಲ್ AI ಸ್ಪೆಂಡಿಂಗ್ ನೋಡಿ, $375 ಬಿಲಿಯನ್. ಮತ್ತೆ 2026 ಹೊತ್ತಿಗೆ ಇದು $500 ಬಿಲಿಯನ್ ತಲುಪಬಹುದು. ಎಲ್ಲಿ ಹೋಗಿ ಸೇರ್ಕೊಳ್ತಾ ಇದೆ ಮನಿ ಎಲ್ಲ? ಇನ್ವೆಸ್ಟ್ಮೆಂಟು AI ಸ್ಟಾರ್ಟ್ಅಪ್ಗಳಲ್ಲಿ. ಚಿಪ್ಸ್, ಎನ್ವಿಡಿಯಾ ಡೇಟಾ ಸೆಂಟರ್ಗಳು, ಮತ್ತೆ ChatGPT, ಕೋಪೈಲಟ್, ಜೆಮಿನಿ ಎಲ್ಲ ಇದೆಯಲ್ವಾ, ಇಲ್ಲಿ ಈ ಟೂಲ್ಗಳಲ್ಲಿ. ಹಾಗಾದ್ರೆ ಒಂದು ಫಿಯರ್, ಇಲ್ಲಿ ಒಂದು ಭಯ ಕಾಡುತ್ತೆ. ಆರ್ ವಿ ಓವರ್ ಹೈಪಿಂಗ್ AI? ವಿಲ್ ಇಟ್ ಕೊಲಾಪ್ಸ್ ಲೈಕ್ ಅ ಬಬಲ್? ಎಲ್ಲ ಇಲ್ಲೇ ಗಮನ ಕೊಟ್ರೆ, ಇದನ್ನೇ ಒಂದು ದೊಡ್ಡ ವಿಷಯ ಅಂತ ಅಂದ್ಕೊಂಡ್ಬಿಟ್ರೆ ಒಂದು ಗುಳ್ಳೆ ಆಗಿರಬಹುದಾ, ಒಂದು ದೊಡ್ಡ ಬಬಲ್ ಆಗಿರಬಹುದು. ಒಳಗಡೆ ಏನೂ ಇರೋದಿಲ್ಲ, ನೋಡ್ಲಿಕ್ಕೆ ದೊಡ್ಡ ಗುಳ್ಳೆ ಅಲ್ವಾ, ನೀರಿನ ಗುಳ್ಳೆಗಳು ಅಂತ ಹೇಳ್ತೀವಲ್ವಾ, ಬಬಲ್. ಒಂದು ಬಬಲ್ ಜಸ್ಟ್ ಏನಾದ್ರೂ ಆಗ್ಬಿಟ್ರೆ ಬಬಲ್ ಹೊಡೆದೋಗ್ಬಿಡುತ್ತೆ. ಅದೇ ತರ ಮುಂದೆ AI ಸಹ ಆ ತರ ಕೊಲಾಪ್ಸ್ ಆಗಬಹುದಾ? ಬಬಲ್ ಅಂತಂದ್ರೆ ಏನು? ಆ ಬಬಲ್ ಹ್ಯಾಪನ್ಸ್ ವೆನ್ ಪೀಪಲ್ ಇನ್ವೆಸ್ಟ್ ಮನಿ ಬೇಸ್ಡ್ ಆನ್ ಹೋಪ್ಸ್ ಅಂಡ್ ಎಕ್ಸೈಟ್ಮೆಂಟ್. ಮುಂದೆ ಈ ಫೀಲ್ಡ್ ಬೆಳಿಬಹುದು, ಇದಕ್ಕೆ ಬಹಳ ದೊಡ್ಡ ಪ್ರಮಾಣದ ಬೇಡಿಕೆ ಇರಬಹುದು, ಜನರೆಲ್ಲ ಇದರಲ್ಲಿ ಇನ್ವೆಸ್ಟ್ ಮಾಡಬಹುದು ಅಥವಾ ಜನರು ಇದನ್ನ ಖರೀದಿ ಮಾಡಬಹುದು ಪ್ರಾಡಕ್ಟ್ ಅನ್ನ ಅನ್ನುವಂತಹ ಒಂದು ಹೋಪ್, ಎಕ್ಸೈಟ್ಮೆಂಟ್ ನಲ್ಲಿ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತಾರೆ. ಪ್ರೈಸಸ್ ರೈಸ್ ಫಾಸ್ಟರ್ ದೆನ್ ರಿಯಲ್ ಯೂಸ್ಫುಲ್ನೆಸ್ ಆರ್ ಪ್ರಾಫಿಟ್ಸ್. ನಿಜವಾಗ್ಲೂ ಆ ಪ್ರಾಡಕ್ಟ್ ಇಂದ ಅಷ್ಟು ಯೂಸ್ಫುಲ್ನೆಸ್ ಇದೆಯಾ, ಪ್ರಾಫಿಟ್ ಇದೆಯಾ ಅನ್ನೋದನ್ನ ಸಹ ನೋಡದೆ ಮುಂದೆ ಸಿಗಬಹುದು ಅಂತ. ಆದ್ರೆ ರಿಯಾಲಿಟಿ ಏನು, ಆಮೇಲೆ ದೊಡ್ಡ ಪ್ರಮಾಣದಲ್ಲಿ ನಾವು ಅಂದ್ಕೊಂಡಾಗಿರ್ಲಿಲ್ಲ, ಅದು ಅಷ್ಟೆಲ್ಲ ಹೈಪ್ ಇರ್ಲಿಲ್ಲ ಅಂತ ಗೊತ್ತಾದಾಗ ಪ್ರೈಸ್ಗಳು ಕ್ರ್ಯಾಶ್ ಆಗಿಬಿಡುತ್ತೆ. .com ಬಬಲ್ ಅಂತ ಆಗಿತ್ತು 1990s ಅಲ್ಲಿ. ಈಗ ನಾವು ಎಷ್ಟೋ ಕಂಪ್ನಿಗಳಾದ್ಮೇಲೆ .com ಅಂತ ಬರುತ್ತಲ್ವಾ, ಇದು ಸಹ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತ ಒಂದು ಇಶ್ಯೂ. ಎಲ್ಲಾ ಕಂಪ್ನಿಗಳು, ತುಂಬಾ ಕಂಪ್ನಿಗಳು ಈ ತರ .comಗೆ ಸಂಬಂಧಪಟ್ಟ ಹಾಗೆ ತಮ್ಮದೇ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ಕೊಂಡಿದ್ವು. ಆದ್ರೆ ಎಷ್ಟೋ ಕಂಪ್ನಿಗಳು ಅದರಲ್ಲಿ ಫೇಲ್ಯೂರ್ ಆಯಿತು, ಇನ್ವೆಸ್ಟರ್ಗಳು ಮನಿಯನ್ನ ಕಳ್ಕೊಂಡ್ರು. ಬಟ್ ದ ಇಂಟರ್ನೆಟ್ ಇಟ್ ಸೆಲ್ಫ್ ಡಿಡ್ ನಾಟ್ ಫೇಲ್. ಏನೇನೋ ಮಾಡ್ತಿರೋರು, ಚಿಕ್ಕ ಚಿಕ್ಕ ಸ್ಟಾರ್ಟ್ಅಪ್ಗಳು ತುಂಬಾ ಪ್ರಮಾಣದ ಹಾನಿಯನ್ನು ಅನುಭವಿಸ್ತವೆ, ಇಂಟರ್ನೆಟ್ ಫೇಲ್ ಆಗಿಲ್ಲ. ಸೊ ದಿಸ್ ಕಂಪ್ಯಾರಿಸನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ AI. ಮೊದಲನೇ ಒಂದು ವ್ಯೂ ನೋಡಿ, ಇಲ್ಲಿ ಇಬ್ಬರು ವ್ಯಕ್ತಿಗಳನ್ನ ಕೊಟ್ಟಿದ್ರು, ಒಬ್ರು ಭಗವಾನ್ ಚೌಧರಿ ಅಂತ. ಅವ್ರ ಆರ್ಗ್ಯುಮೆಂಟ್ ಏನು? AI ಮೈಟ್ ಲುಕ್ ಲೈಕ್ ಅ ಬಬಲ್ ಬಟ್ ದಟ್ಸ್ ನಾರ್ಮಲ್. ಹೌದು, AI ಬಬಲ್ ತರ ಅನಿಸ್ತಾ ಇರಬಹುದು, ಓಕೆ. ಇದು ಆಲ್ ಮೇಜರ್ ಟೆಕ್ನಾಲಜೀಸ್ ಗೋ ಥ್ರೂ ಹೈಪ್, ಕ್ರಾಶ್, ರಿಯಲ್ ಪ್ರೋಗ್ರೆಸ್. ಯಾವುದೇ ತಂತ್ರಜ್ಞಾನವನ್ನ ಕನ್ಸಿಡರ್ ಮಾಡಿ, ಫಸ್ಟ್ ಈ ತಂತ್ರಜ್ಞಾನದಿಂದ ಏನೋ ದೊಡ್ಡ ಬೆಳವಣಿಗೆ ಆಗಬಹುದು ಅಂತ ಹೈಪ್ ಕ್ರಿಯೇಟ್ ಆಗುತ್ತೆ.
ಆದ್ರೆ ಸ್ವಲ್ಪ ವರ್ಷಗಳಾದ್ಮೇಲೆ ಅಷ್ಟೇನು ನಾವು ಅಂದ್ಕೊಂಡಾಗಿಲ್ಲ ಅಂತ ಅನ್ಸುತ್ತೆ, ಕ್ರ್ಯಾಶ್ ಆಗುತ್ತೆ ಸ್ವಲ್ಪ. ಆಮೇಲೆ ನಿಧಾನವಾಗಿ ಅದು ಮುಂದುವರಿತಾ ಹೋಗುತ್ತೆ, ರಿಯಲ್ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ. .com ವಾಸ್ ನಾಟ್ ಅ ಫೇಲ್ಯೂರ್, ಇಟ್ ಫೆಲ್ಟ್ ಲೈಕ್ ಫೇಲ್ಯೂರ್ ಫಿನಾನ್ಷಿಯಲಿ. ಇವ್ರ ಪ್ರಕಾರ .com ಅನ್ನೋದು ಫೇಲ್ಯೂರ್ ಅಲ್ಲ, ಫಿನಾನ್ಷಿಯಲಿ ಆ ಥರ ಆಗಿರುತ್ತೆ. ಬಟ್ ವಿತೌಟ್ ದಟ್ ಹೈಪ್, ಆ ಹೈಪ್ ಇಲ್ಲದೆ ಇದ್ರೆ ಇವತ್ತು ಗೂಗಲ್ ಇರ್ತಾ ಇರಲಿಲ್ಲ, ಅಮೆಝಾನ್ ಇರ್ತಾ ಇರಲಿಲ್ಲ, ಆನ್ಲೈನ್ ಬ್ಯಾಂಕಿಂಗ್ ಬರ್ತಾ ಇರಲಿಲ್ಲ, ಇ ಕಾಮರ್ಸ್ ಇರ್ತಾ ಇರಲಿಲ್ಲ. ನೋಡಿ, ಅದಕ್ಕೆ ಇವರೊಂದು ಲಾಜಿಕ್ ಕೊಡ್ತಾರೆ, ಇದು ಎಸ್ ಎಥಿಕ್ಸ್ ನಲ್ಲಿ ಬಹಳ ಇಂಪಾರ್ಟೆಂಟ್. ಹೋಪ್, ಹೈಪ್, ಮೇಕ್, ಬ್ರೇಕ್. ಹೋಪ್ ಅಂತಂದ್ರೆ ಫಸ್ಟ್ ಇದರಿಂದ ದೊಡ್ಡ ಬದಲಾವಣೆ ಆಗ್ಬಿಡುತ್ತೆ, ದಿಸ್ ವಿಲ್ ಚೇಂಜ್ ಎವ್ರಿಥಿಂಗ್ ಅಂತ ಹೇಳೋದು. ಹಾಗೆ ಅದಾದ್ಮೇಲೆ ಹೈಪ್ ಕ್ರಿಯೇಟ್ ಆಗುತ್ತೆ, ಎಲ್ಲೆಲ್ಲ ಆಗುತ್ತೋ ಅಲ್ಲೆಲ್ಲ ಪುಟ್ ಮನಿ ಎವ್ರಿವೇರ್, ಎಲ್ಲ ಕಡೆ ಹಣವನ್ನು ಹೂಡಿಕೆ ಮಾಡೋದು. ಆಮೇಲೆ ಕೆಲವೊಂದು ಪ್ರಾಡಕ್ಟ್ ಅನ್ನ ಬಿಲ್ಡ್ ಮಾಡೋದು, ಸಮ್ ಥಿಂಗ್ಸ್ ವರ್ಕ್, ಕೆಲವೊಂದು ವರ್ಕ್ ಆಗುತ್ತೆ. ಆಮೇಲೆ ಬ್ರೇಕ್ ಆಗುತ್ತೆ, ಮೆನಿ ಫಾಲ್, ಮೆನಿ ಫೇಲ್ ಫಿನಾನ್ಷಿಯಲಿ, ಎಲ್ರಿಗೂ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮೇಕ್, ಬ್ರೇಕ್, ಆಮೇಲೆ AI ವಿಲ್ ಫಾಲೋ ದ ಸೇಮ್ ಪಾತ್. ಆ ಥರ ಆಗ್ಬಹುದು ಅಂತ ಒಬ್ಬರ ಒಂದು ವ್ಯೂ ಪಾಯಿಂಟ್. ವ್ಯೂ 2 ಎರಡನೇದು ನೋಡಿ, ವಾಟ್ ಈಸ್ AI ಆಕ್ಚುಲಿ ಗುಡ್ ಎಟ್ ಟುಡೇ. ಈಗ ಹಾಗಾದ್ರೆ AI ಯಾವುದರಲ್ಲಿ ಒಳ್ಳೆ ಪರಿಣಿತಿಯನ್ನ ಪಡ್ಕೊಂಡಿದೆ. ಅನೂಪ್ ಕೊಂಚಟ್ಕೊನ್ಸ್, ಅಥವಾ ಇವ್ರ ಹೆಸರು ಪ್ರೊನೌನ್ಸ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಕೊಂಚಟಕ್ಕನ್ ಅಂತ ಇರಬಹುದು, ಇರ್ಲಿ ಏನೇ ಇರ್ಲಿ, ಅನೂಪ್ ಅಂತ ತಗೊಳ್ಳೋಣ. ಎಕ್ಸ್ಪ್ಲನೇಷನ್, ಅನೂಪ್ ಅವರ ಎಕ್ಸ್ಪ್ಲನೇಷನ್ ನೋಡಿ. ಇಂಪಾರ್ಟೆಂಟ್ ಕರೆಕ್ಷನ್, AI ಇಸ್ ನಾಟ್ ನ್ಯೂ. AI ಏನು ಹೊಸದಲ್ಲ, ಇಟ್ ಆಲ್ರೆಡಿ ಎಕ್ಸಿಸ್ಟ್ ಇನ್ ಸ್ಪ್ಯಾಮ್ ಫಿಲ್ಟರ್ಗಳಲ್ಲಿದೆ, ಗೂಗಲ್ ಸರ್ಚ್ ಅಲ್ಲಿ ಇದೆ, ನೆಟ್ಫ್ಲಿಕ್ಸ್ ರೆಕಮೆಂಡೇಶನ್ ಅಲ್ಲಿ ಆಲ್ರೆಡಿ ಇದೆ, ಸ್ಪೀಚ್ ರೆಕಗ್ನಿಷನ್ AI ಆಲ್ರೆಡಿ ಇತ್ತು. ಈಗ ಚಾಟ್ GPT ಬರೋಕ್ಕಿಂತ ಮುಂಚೆ ಎಷ್ಟೋ ಕಡೆ ಇತ್ತು, ಗೂಗಲ್ ಟ್ರಾನ್ಸ್ಲೇಷನ್ ಸಹ ಬಳಕೆ ಆಗ್ತಾ ಇದೆ. ವಾಟ್ ಚೇಂಜ್ ರೀಸೆಂಟ್ಲಿ, ಏನು ದೊಡ್ಡ ಬದಲಾವಣೆ ಆಗಿರೋದು ಅಂತಂದ್ರೆ, ಚಾಟ್ GPT ಬಂತಲ್ವಾ, ಮೇಡ್ AI ವಿಸಿಬಲ್ ಟು ಆರ್ಡಿನರಿ ಪೀಪಲ್. ಸಾಮಾನ್ಯ ಜನರಿಗೂ AI ಬಗ್ಗೆ ಒಂದು ಹೈಪ್ ಕ್ರಿಯೇಟ್ ಮಾಡಿದ್ದು ಚಾಟ್ GPT. AI ಜೊತೆ ನಾವು ಮಾತನಾಡ್ಲಿಕ್ಕೆ ಸಾಧ್ಯ ಆಗಿದ್ದು ಚಾಟ್ GPT ಇಂದ. ಈಸಿಯಾಗಿ ಯೂಸರ್ ಇಂಟರ್ಫೇಸ್ ನೋಡಿದ್ದೀರಾ ಚಾಟ್ GPTದು, ಯಾವ ತರ ರಿಪ್ಲೈ ಮಾಡುತ್ತೆ ಅದು, ತುಂಬಾ ಯಾವ ತರ ಟೆಕ್ನಾಲಜಿ ಬೆಳೀತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನಾವು ಪೀಪಲ್ ಡ್ರೀಮ್ ಆಫ್ AI ಏಜೆಂಟ್ಸ್ ಡೂಯಿಂಗ್ ವರ್ಕ್ ಆಟೋಮೆಟಿಕಲಿ. ಎಲ್ಲ AI ಏಜೆಂಟ್ಗಳು ಆಟೋಮೆಟಿಕ್ ಆಗಿ ವರ್ಕ್ ಮಾಡಬಹುದು ಅಂತ ಅನ್ಕೊಳ್ತಾ ಇದ್ದಾರೆ. AI ರಿಪ್ಲೇಸಿಂಗ್ ಹ್ಯೂಮನ್ಸ್ ಇನ್ ಮೆನಿ ಟಾಸ್ಕ್, ತುಂಬಾ ಟಾಸ್ಕ್ ಗಳನ್ನ AIನೇ ಮಾಡಬಹುದು ಮುಂದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇವರ ಪ್ರಕಾರ ದಿಸ್ ಇಸ್ ವೇರ್ ಹೈಪ್ ಸ್ಟಾರ್ಟ್ಸ್ ರೇಸಿಂಗ್ ಅಹೆಡ್ ಆಫ್ ರಿಯಾಲಿಟಿ. ರಿಯಾಲಿಟಿಗಿಂತ ತುಂಬಾ ಮುಂದೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಇವರು. ಸೊ ವ್ಯಾರ್ ಇಸ್ AI ಸ್ಟ್ರಾಂಗ್ ಅಂಡ್ ವ್ಯಾರ್ ಇಸ್ ಇಟ್ ವೀಕ್. ಎಲ್ಲಿ ಸ್ಟ್ರಾಂಗ್ ಇದೆ, ಎಲ್ಲಿ ವೀಕ್ ಆಗಿದೆ ಅಂತ ನೋಡೋದಾದ್ರೆ, ಈಗ ನ್ಯಾರೋ ಟಾಸ್ಕ್ಗಳು, ಟ್ರಾನ್ಸ್ಲೇಷನ್, ಸ್ಪೀಚ್ ಟು ಟೆಕ್ಸ್ಟ್, ಇಮೇಜ್ ರೆಕಗ್ನಿಷನ್, ಕೋಡಿಂಗ್ ಅಸಿಸ್ಟೆಂಟು, ಮತ್ತೆ ಪ್ರೊಡಕ್ಟಿವಿಟಿ ಬೂಸ್ಟ್, ಇದೆಲ್ಲ ಕಡೆ ಸ್ಟ್ರಾಂಗ್ ಇದೆ AI. ಆದರೆ ವೀಕ್ ಆಗಿರೋದು ಫುಲ್ಲಿ ಆಟೋನಮಸ್ ಏಜೆಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ. ಹ್ಯೂಮನ್ ಲೈಕ್ ರೀಸನಿಂಗ್ ಇನ್ನೂ ಬರಲಿಲ್ಲ, ಬರ್ತಾ ಇದೆ ಅಷ್ಟೇ. ಕಾಮನ್ ಸೆನ್ಸು, ರಿಲಯಬಿಲಿಟಿ, ಫ್ಯಾಕ್ಚುಯಲ್ ಅಕ್ಯುರಸಿ, ಸೇಫ್ಟಿ, ಟ್ರಸ್ಟ್ಗೆ ಸಂಬಂಧಪಟ್ಟ ಹಾಗೆ AI ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ವಿ ಡೋಂಟ್ ಯೆಟ್ ನೋ ಇಫ್ AI ಕ್ಯಾನ್ ರೀಚ್ ಹ್ಯೂಮನ್ ಲೆವೆಲ್ ಇಂಟೆಲಿಜೆನ್ಸ್, AGI ಅಂತ ಕರೀತೇವೆ ಅದಕ್ಕೆ. ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ ನೋಡಿ, ಯಾವತ್ತಾದ್ರೂ ಒಂದಿನ ಸರ್ಚ್ ಮಾಡಿ ತಿಳ್ಕೊಳ್ಳಿ ಅದ್ರ ಬಗ್ಗೆ. AGI ಅಂತಂದ್ರೆ ಏನು, ASI ಅಂತಂದ್ರೆ ಏನು. ಅಂದ್ರೆ ಎಷ್ಟೋ ವಿಷಯಗಳು ಮೊದಲು ಫಿಕ್ಷನ್ ಅಂತ ಅನಿಸ್ತಾ ಇತ್ತು, ಆದ್ರೆ ಎಷ್ಟೋ ವರ್ಷಗಳ ನಂತರ ಅದು ರಿಯಾಲಿಟಿಗೆ ಕನ್ವರ್ಟ್ ಆಗ್ತಾ ಇದೆ. ಅದು ನೋಡೋಣ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ. ನಮ್ಗೆ ಗೊತ್ತಿಲ್ಲ AI ಈ ಲೆವೆಲ್ಗೆ ತಲುಪಬಹುದಾ ಅಂತ. ವೈ ಪ್ರೆಡಿಕ್ಷನ್ಸ್ ಅಬೌಟ್ AI ಆರ್ ಸೋ ಹಾರ್ಡ್. ನಮ್ಗೆ ಹೌದು ಇದು ಮುಂದೆ ಎಲ್ಲಾ ಕಂಪ್ಲೀಟ್ ಆಗಿ ರೀಪ್ಲೇಸ್ ಮಾಡುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ, ಮಾಡಲ್ಲ ಅಂತಾನು ಹೇಳಲಿಕ್ಕೆ ಆಗಲ್ಲ. ಎರಡು ಇಲ್ಲಿ ಇಬ್ರು ಎಕ್ಸ್ಪರ್ಟ್ ಇದ್ದಾರೆ, ಇಬ್ರು ಒಪ್ಕೊಳ್ಳೋದು ಒಂದು ಅಂಶ ಏನಂತಂದ್ರೆ, ವಿ ಓವರ್ ಎಸ್ಟಿಮೇಟ್ ವಾಟ್ AI ವಿಲ್ ಡೂ ಇನ್ 1 year ಅಂಡ್ ಅಂಡರ್ ಎಸ್ಟಿಮೇಟ್ ವಾಟ್ ಇಟ್ ವಿಲ್ ಡೂ ಇನ್ 10 years. ನೋಡಿ ಎಷ್ಟು ಚೆನ್ನಾಗಿದೆ ಸ್ಟೇಟ್ಮೆಂಟ್ ಅಂತಂದ್ರೆ, ಒಂದೇ ವರ್ಷದಲ್ಲಿ AI ಎಲ್ಲವನ್ನ ರಿಪ್ಲೇಸ್ ಮಾಡುತ್ತೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು, ಆದ್ರೆ 10 ವರ್ಷದಲ್ಲೂ ಏನು ಆಗಲ್ಲ ಅಂತ ಅಂದ್ಕೊಂಡ್ರೆ ಅದು ಮತ್ತೂ ತಪ್ಪು ಅಲ್ವಾ. ನಾವೇನ್ ಮಾಡ್ಬಿಡ್ತೇವೆ, ಓವರ್ ಎಸ್ಟಿಮೇಟ್ ಮಾಡ್ಬಿಡ್ತೇವೆ. ಒಂದು ವರ್ಷದಲ್ಲಿ ಅಥವಾ ಒಂದು ಕೆಲವೇ ವರ್ಷಗಳಲ್ಲಿ AI ಎಲ್ಲರನ್ನ ರಿಪ್ಲೇಸ್ ಮಾಡುತ್ತೆ ಅಂತಂದ್ರೆ ಅದು ಓವರ್ ಎಸ್ಟಿಮೇಷನ್. ಅದೇನ್ ಒಂದು ವರ್ಷದಲ್ಲಿ ಎಲ್ಲ ಮಾಡುತ್ತೆ ಅಂತಂದ್ರೆ ಓವರ್ ಎಸ್ಟಿಮೇಷನ್. 10 ವರ್ಷದಲ್ಲಿ ಇಲ್ಲ AI ಹೀಗೆ ಇರೋದೆ, ಅದರದ್ದು ಏನು ಆಗಲ್ಲ, ಹೆಚ್ಚು ಅಂದ್ರೆ ನಮ್ಮ ಹತ್ರ ಮಾತಾಡುತ್ತೆ, 10 ವರ್ಷನೂ ಹಿಂಗೆ ಇರುತ್ತೆ ಅನ್ಕೊಂಡ್ರೆ ಅದು ಅಂಡರ್ ಎಸ್ಟಿಮೇಷನ್. ಶಾರ್ಟ್ ಟರ್ಮ್ ಎಕ್ಸ್ಪೆಕ್ಟೇಷನ್ ಎಲ್ಲ ಎಕ್ಸಾಜರೇಟ್ ಮಾಡ್ತಾ ಇದ್ದಾರೆ, ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಅನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಟಿಪಿಕಲ್ ಆಫ್ ಡೀಪ್ ಟೆಕ್ನಾಲಜಿ. ಯಾವುದೇ ಡೀಪ್ ಟೆಕ್ನಾಲಜಿಗಳು ಬರಲಿ, ಇಂಟ್ರೊಡ್ಯೂಸ್ ಆಗಲಿ, ಅಲ್ಲಿ ಇಂತಹ ಒಂದು ಅಂಶ ಕಾಮನ್ ಆಗಿರುತ್ತೆ. ವಾಟ್ ಗೆಟ್ಸ್ ರಾಂಗ್ ಇನ್ .com ಕಂಪ್ಯಾರಿಸನ್. ಅಲ್ಲೇನಾಯ್ತು, AI ವಿಲ್ ಕೊಲ್ಯಾಪ್ಸ್ ಲೈಕ್ .com ತರ ಕೊಲ್ಯಾಪ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಪರ್ಟ್ ರೆಸ್ಪಾಂಡ್, .com ಕಂಪನೀಸ್ ಫೇಲ್ಡ್,
ಇಂಟರ್ನೆಟ್ ಸಕ್ಸೀಡೆಡ್ ಮ್ಯಾಸಿವ್ಲಿ. ಸೇಮ್ ವಿಲ್ ಹ್ಯಾಪನ್ ವಿತ್ ಎಐಲೂ ಹಾಗೆ ಆಗಬಹುದು. ಎಷ್ಟೋ ಸ್ಟಾರ್ಟ್ಅಪ್ಗಳು ಫೇಲ್ ಆಗಬಹುದು. ಟೆಕ್ನಾಲಜಿ ಇಂಪ್ರೂವ್ ಆಗುತ್ತೆ, ಆದರೆ ಫ್ಯೂ ಸರ್ವೈವರ್ಸ್ ವಿಲ್ ರಿಶೇಪ್ ಸೊಸೈಟಿ. ಯಾರು ಉಳ್ಕೊಳ್ತಾರೋ ಅವರಿಂದ ಸಮಾಜ ಮುಂದುವರಿತಾ ಹೋಗುತ್ತೆ. ಫೇಲ್ಯೂರ್ ಆಫ್ ಕಂಪನೀಸ್ ಇಸ್ ನಾಟ್ ಅಬೌಟ್ ಫೇಲ್ಯೂರ್ ಆಫ್ ಟೆಕ್ನಾಲಜಿ. ಯಾವುದೋ ಒಂದು 2 ಸ್ಟಾರ್ಟ್ಅಪ್ಗಳು ಅಥವಾ ಎಷ್ಟೋ ಸಾವಿರ ಸ್ಟಾರ್ಟ್ಅಪ್ಗಳು ಫೇಲ್ಯೂರ್ ಆಯಿತು ಅಂತಂದ್ರೆ ಇಡೀ ಎಐ ಫೀಲ್ಡೇ ಫೇಲ್ಯೂರ್ ಆದಾಗ ಅಲ್ಲ. ಹಾಗಾಗಿ ಸೈನ್ಸು ವರ್ಸಸ್ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಅಲ್ವಾ, ಎರಡರ ನಡುವೆ ಒಂದು ಮಿಸ್ ಮ್ಯಾಚ್ ಆಗ್ತಾ ಇದೆ. ಏನು ಮಾರ್ಕೆಟ್ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ, ತಕ್ಷಣ ಪ್ರಾಫಿಟ್ ಬೇಕು, ಇಮಿಡಿಯೇಟ್ ಆಗಿ ಎಐ ಇಂದ ಎಲ್ಲ ಆಟೋಮೇಷನ್ ಆಗ್ಬಿಡ್ಬೇಕು, ಹ್ಯೂಮನ್ ಲೆವೆಲ್ ಎಐ ಬೇಕು ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ. ಸೈನ್ಸ್ ರಿಯಾಲಿಟಿ ಏನು, ಸ್ಕೇಲಿಂಗ್ ಮಾಡೆಲ್ಸ್ ಅಲೋನ್ ಇಸ್ ನಾಟ್ ಇನಫ್. ದೊಡ್ಡ ಪ್ರಮಾಣದಲ್ಲಿ ಎಐ ನ ಸ್ಕೇಲ್ ಮಾಡಿದ್ರೆ ಮಾತ್ರ ಸಾಕಾಗೋದಿಲ್ಲ. ಬಿಗ್ಗರ್ ಮಾಡೆಲ್ಸ್ ನಾಟ್ ಈಕ್ವಲ್ ಟು ಸ್ಮಾರ್ಟರ್ ಮಾಡೆಲ್ಸ್ ಆಟೋಮೆಟಿಕಲಿ. ಹೌದು, ದೊಡ್ಡ ಪ್ರಮಾಣದಲ್ಲಿ ಏನೋ ನೀವು ಅದನ್ನ ತಯಾರಿಸಬಹುದು, ಅದರ ಅರ್ಥವು ಸ್ಮಾರ್ಟರ್ ಮಾಡೆಲ್ ಅಂತ ಅಲ್ಲ. ಸೊ ಪ್ರೋಗ್ರೆಸ್ ಇಸ್ ಸ್ಲೋ, ಅನ್ಸರ್ಟೈನ್ ಅಂಡ್ ನಾನ್ ಲೀನಿಯರ್. ಈ ಒಂದು ಪಾತ್ ಇದೆಯಲ್ವಾ, ಇದು ಸ್ಲೋ ಆಗಿರುತ್ತೆ, ಅನ್ಸರ್ಟಿನಿಟಿ ಜಾಸ್ತಿ ಇರುತ್ತೆ, ನಾನ್ ಲೀನಿಯರ್, ಒಂದೇ ಸ್ಟ್ರೇಟ್ ಲೈನ್ ತರ ಇರೋದಿಲ್ಲ. ಅದರಲ್ಲಿ ಏರುಪೇರುಗಳಿರಬಹುದು, ಅಪ್ ಅಂಡ್ ಡೌನ್ಸ್ ಇರಬಹುದು. ಹಾಗಾಗಿ ಜಸ್ಟ್ ಮೇಕ್ ಮಾಡೆಲ್ಸ್ ಬಿಗ್ಗರ್, ಇಂಟೆಲಿಜೆನ್ಸ್ ಇನ್ಕ್ರೀಸಸ್. ಮೊದಲು ನಾವು ಅಂದ್ಕೊಂಡಿದ್ವಿ ಮಾಡೆಲ್ನ ದೊಡ್ಡ ಮಾಡ್ತಾ ಹೋಗೋಣ, ಇಂಟೆಲಿಜೆನ್ಸ್ ಜಾಸ್ತಿ ಆಗ್ಬಹುದು ಅಂತ. ಆದ್ರೆ ದಟ್ ಅಸಂಪ್ಷನ್ ಇಸ್ ಬೀಯಿಂಗ್ ಚಾಲೆಂಜ್ಡ್. ಈಗ ಅದನ್ನ ಚಾಲೆಂಜ್ ಮಾಡ್ತಾ ಇದ್ದಾರೆ. ಇನ್ನು ವೇರ್ ವಿಲ್ ಎಐಸ್ ರಿಯಲ್ ಬೆನಿಫಿಟ್ ಕಮ್ ಫ್ರಮ್? ಈಗ ಎಲ್ಲಿ ನಿಜವಾಗ್ಲೂ ಎಐ ದ ಒಂದು ರಿಯಲ್ ಬೆನಿಫಿಟ್ ನಾವು ಪಡ್ಕೋಬಹುದು ಅಂತಂದ್ರೆ, ನಾಟ್ ಮೇನ್ಲಿ ಫ್ರಮ್ ಚಾಟ್ ಬೋಟ್. ಈಗ ನಾವೇನೋ ಚಾಟ್ ಮಾಡ್ತಾ ಇರ್ತೇವೆ, ಇದೆಲ್ಲ ಸಿಂಪಲ್ ಅಷ್ಟೇ ಅದು. ಆದ್ರೆ ಬಯಾಲಜಿ ಇರಬಹುದು, ಡ್ರಗ್ ಡೆವಲಪ್ಮೆಂಟ್, ಯಾವುದೇ ಒಂದು ಔಷಧನ ಡೆವಲಪ್ ಮಾಡೋದ್ರಲ್ಲಿ, ಕೆಮಿಸ್ಟ್ರಿ, ಕ್ಲೈಮೇಟ್ ಮಾಡೆಲಿಂಗ್, ಮೆಡಿಕಲ್ ರಿಸರ್ಚ್, ಮ್ಯಾಥಮೆಟಿಕ್ಸ್, 3D ಮಾಡೆಲಿಂಗು, ಇಂಥ ದೊಡ್ಡ ದೊಡ್ಡ ವಿಷಯಗಳಲ್ಲಿ ಎಐ ಇಂದ ಆಗುವಂತಹ ಒಂದು ಸಾಧ್ಯತೆಯನ್ನ ನಾವು ಅಳಿಲಿಕ್ಕೆ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಯಾವ ಪ್ರಮಾಣದಲ್ಲಿ ಬೇಕಾದ್ರೂ ಇದನ್ನ ನಾವು ಬಳಸ್ಕೊಳ್ಬಹುದು. ಆ ಒಂದು ಫೀಲ್ಡ್ ಗ್ರೋ ಆಗ್ತಾ ಇದೆ. ರೀಸೆಂಟ್ ಆಗಿ ನೀವು ನ್ಯೂಸ್ ನೋಡಿದ್ರೋ ಗೊತ್ತಿಲ್ಲ, ಗೂಗಲ್ ಸಹ ಈಗ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಎಐ ನ ಯೂಸ್ ಮಾಡ್ತಾ ಇದೆ. ಸೊ ದೀಸ್ ಬೆನಿಫಿಟ್ಸ್ ಟೇಕ್ ಟೈಮ್. ಇದೇನು 1-2 ವರ್ಷಗಳಲ್ಲಿ ಆಗೋದಲ್ಲ, ತುಂಬಾ ವರ್ಷಗಳು ಬೇಕು. ಯಾವ ಪ್ರಮಾಣದಲ್ಲಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಇದೆ, ಎಲ್ಲ ಸ್ಟೇಕ್ ಹೋಲ್ಡರ್ಗಳು ಯಾವ ತರ ವರ್ಕ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಅಂಶಗಳು ಮುಖ್ಯವಾಗಿರುತ್ತೆ. ಸೊ ಅಂಡ್ ಇಟ್ ಡೋಂಟ್ ಗಿವ್ ಕ್ವಿಕ್ ಪ್ರಾಫಿಟ್ಸ್. ಕಂಪನಿಗಳು ಪ್ರಾಫಿಟ್ಗೋಸ್ಕರ ಮಾಡೋದು, ಆದರೆ ಈ ಫೀಲ್ಡ್ ಇಂದ ಅಷ್ಟು ಸುಲಭವಾಗಿ ಪ್ರಾಫಿಟ್ ಬರೋದಿಲ್ಲ. ಇದಕ್ಕೆ ಇನ್ವೆಸ್ಟ್ಮೆಂಟು ಮತ್ತು ಬೇರೆ ಬೇರೆ ಅಂಶಗಳಿಂದ ಕನ್ಸಿಡರ್ ಮಾಡಿ ತುಂಬಾ ದೀರ್ಘಕಾಲವಾದಂತಹ ಲಾಂಗ್ ಟರ್ಮ್ ಸ್ಟ್ರಾಟಜಿ ಬೇಕಾಗುತ್ತೆ. ಮ್ಯಾಟರ್ ಹ್ಯೂಜ್ಲಿ ಫಾರ್ ಹ್ಯುಮ್ಯಾನಿಟಿ. ಆದ್ರೆ ಒಳ್ಳೆಯ ವಿಷಯಗಳು ತುಂಬಾ ಇದೆ, ಹ್ಯುಮ್ಯಾನಿಟಿಗೆ ಹೆಲ್ಪ್ ಆಗುವಂಥದ್ದು. ಅದ್ರ ಜೊತೆ ಇಲ್ಲಿ ನೋಡಿ, ಫಿಯರ್ ಆಫ್ ಎಐ ವಿಂಟರ್ ಅಂತ, ಈ ಡೆಮೋಗ್ರಾಫಿಕ್ ವಿಂಟರ್ ಅಂತ ಒಂದು ಶಬ್ದ ಬಂದಿತ್ತು, ಅದೇ ತರಾನೇ ಎಐ ವಿಂಟರ್. ಎಐ ವಿಂಟರ್ ಅಂತಂದ್ರೆ ಫಾಸ್ಟ್ ಪೀರಿಯಡ್ಸ್ ವೆನ್ ಎಐ ಹೈಪ್ ಕೊಲ್ಯಾಪ್ಸ್ಡ್, ಫಂಡಿಂಗ್ ಸ್ಟಾಪ್, ರಿಸರ್ಚ್ ಸ್ಲೋ. ಒಂದು ಟೆಕ್ನಾಲಜಿ ಬಂತು ಅಂತಂದ್ರೆ ಅದರಿಂದ ತುಂಬಾ ಪ್ರಾಡಕ್ಟ್ಗಳು ಬಿಲ್ಡ್ ಆಗುತ್ತೆ. ಬಿಲ್ಡ್ ಆದ್ಮೇಲೆ ಎಲ್ಲ ಕಡೆ ಅದರ ಹೈಪ್ ಕ್ರಿಯೇಟ್ ಆಗುತ್ತೆ. ಹೈಪ್ ಕ್ರಿಯೇಟ್ ಆದಾಗ ಇನ್ವೆಸ್ಟರ್ಗಳು ಇನ್ವೆಸ್ಟ್ ಮಾಡ್ತಾರೆ. ಆದ್ರೆ ಕೆಲವು ವರ್ಷಗಳ ನಂತರ ಓವರ್ ಹೈಪ್ ಮಾಡಿದ್ರು ಇದನ್ನ, ಇಷ್ಟೇನು ಅದರಲ್ಲಿ ಇರಲಿಲ್ಲ, ಅಷ್ಟೆಲ್ಲ ನಾವು ಅಂದ್ಕೊಂಡಾಗ ಏನು ಇದರಲ್ಲಿ ಇಲ್ಲ ಅಂತ ಜನರಿಗೆ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಅವಾಗ ಇನ್ವೆಸ್ಟರ್ಸ್ ಮನಿಯನ್ನು ವಾಪಸ್ ತೆಗೆದುಕೊಳ್ತಾರೆ. ಹೈಪ್ ಕೊಲ್ಯಾಪ್ಸ್ ಆಗುತ್ತೆ, ಫಂಡಿಂಗ್ ಸ್ಟಾಪ್ ಆಗುತ್ತೆ, ರಿಸರ್ಚ್ ಸ್ಲೋ ಆಗುತ್ತೆ. ಇದು ಮೊದಲು ಆಗಿತ್ತು 1960, 70ಯಲ್ಲಿ, 80s, 90s ಅಲ್ಲಿ ಆಗಿತ್ತು. ಹಾಗೆ ಈಗ ಸಹ ಒಂದು ವೇಳೆ ಇಫ್ ಎಐ ಹೈಪ್ ಕೊಲ್ಯಾಪ್ಸಸ್, ಫಂಡಿಂಗ್ ಫ್ರೀಸಸ್ ಅಗೇನ್. ಎಐ ಹೈಪ್ ಕೊಲ್ಯಾಪ್ಸ್ ಆಗ್ಬಿಟ್ರೆ ಫಂಡಿಂಗ್ ಬರೋದು ನಿಂತು ಬಿಡುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಏನಂತಂದ್ರೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ ಎಫಿಷಿಯನ್ಸಿ ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ, ಟಿಪ್ ಕಾಸ್ಟ್ಗಳನ್ನ ರೆಡ್ಯೂಸ್ ಮಾಡಬೇಕು, ಕಾಂಪಿಟೇಷನ್ ಅನ್ನ ಎನ್ಕರೇಜ್ ಮಾಡಬೇಕು. ಇಸ್ ಎಐ ಇನ್ವೆಸ್ಟ್ಮೆಂಟ್ ಡೇಂಜರಸ್ ಫಾರ್ ದಿ ಗ್ಲೋಬಲ್ ಎಕಾನಮಿ ಅಂತ ಒಂದು ಪ್ರಶ್ನೆ ಇದೆ ನೋಡಿ. ಎಐ ಇನ್ವೆಸ್ಟ್ಮೆಂಟು ಗ್ಲೋಬಲ್ ಎಕಾನಮಿಗೆ ಡೇಂಜರಸ್ ಹಾಗಾದ್ರೆ? ಎಐ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟು ನೋಡಿ, ಟೋಟಲ್ ಗ್ಲೋಬಲ್ GDPಯಲ್ಲಿ 0.5% ಇದೆ. ನಾಟ್ ಬಿಗ್ ಇನಫ್ ಟು ಕ್ರಾಶ್ ದಿ ವರ್ಲ್ಡ್ ಎಕಾನಮಿ. ಇಡೀ ವರ್ಲ್ಡ್ ಎಕಾನಮಿ ಗ್ಲೋಬಲ್ GDPಯಲ್ಲಿ ಎಐಗೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇರತಕ್ಕಂಥ ಇನ್ವೆಸ್ಟ್ಮೆಂಟಿನ ಪ್ರಮಾಣ 0.5% ಮಾತ್ರ ಇರೋದು. ಇಲ್ಲಿರೋ ಆರ್ಟಿಕಲ್ ಪ್ರಕಾರ ಇದರಿಂದಾಗಿ ದೊಡ್ಡ ಪ್ರಮಾಣದ ಆರ್ಥಿಕ ಕುಸಿತಗಳೇನು ಆಗೋದಿಲ್ಲ, ಕ್ರಾಶ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಮ್ ಇನ್ವೆಸ್ಟರ್ಸ್ ಮೇ ಲೂಸ್ ಮನಿ. ಆದ್ರೆ ಹಾಗಂತ ಇನ್ವೆಸ್ಟ್ ಮಾಡಿದವರು ಹಣ ಕಳ್ಕೋಬಹುದು, ಬಟ್ ನೋ ಸಿಸ್ಟಮಿಕ್ ಫಿನಾನ್ಷಿಯಲ್ ಕ್ರೈಸಿಸ್. ಇಡೀ ಸಿಸ್ಟಮೇ ಕೊಲ್ಯಾಪ್ಸ್ ಆಗತ್ತೆ ಅನ್ನುವಂಥ ಸಿಚುವೇಶನ್ ಆಗುವುದು ಕಡಿಮೆ, ಆಗುವ ಸಾಧ್ಯತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಕನ್ಸ್ಯೂಮರ್ಗಳು ಬೆನಿಫಿಟ್ ತಗೊಳ್ತಾನೆ ಇರ್ತಾರೆ. ವೈ ಪ್ರಾಫಿಟ್ಸ್ ಫ್ರಮ್ ಎಐ ಆರ್ ಸ್ಟಿಲ್ ಲೋ? ಆದ್ರೂ ಸಹಿತ ಪ್ರಾಫಿಟ್ಸ್ಗಳು ಕಡಿಮೆ ಇದೆ. ಮೆಕೆನ್ಸಿ ಫೈಂಡಿಂಗ್ ಏನ್ ಹೇಳ್ತಾ ಇದೆ ಅಂತಂದ್ರೆ,
ಓನ್ಲಿ ಸ್ಮಾಲ್ ಪರ್ಸೆಂಟ್ ಆಫ್ ಕಂಪನೀಸ್ ಆರ್ ಮೇಕಿಂಗ್ ಪ್ರಾಫಿಟ್ಸ್ ಫ್ರಮ್ ಎಐ. ಕೆಲವು ಕಂಪನಿಗಳು ಎಐ ಇಂದ ಲಾಭವನ್ನು ಗಳಿಸ್ತಾ ಇವೆ. ಎಕ್ಸ್ಪರ್ಟ್ಗಳ ಪ್ರಕಾರ ಮಾರ್ಕೆಟ್ ವಿಲ್ ಪನಿಷ್ ಕಂಪನೀಸ್ ಅಲ್ವಾ. ಈಗ ನಮ್ಮ ದೇಶದಲ್ಲಿ ನೋಡಿ, ಫ್ರೀಯಾಗಿ ಎಷ್ಟೋ ಎಐ ಟೂಲ್ಗಳನ್ನ ಕೊಡ್ತಾ ಇದ್ದಾರೆ. ಹಾಗಂತ ಯಾವುದೇ ಪ್ರಾಡಕ್ಟ್ ಬಂದಾಗ ಮೊದಲು ಅದರ ಅಡಿಕ್ಷನ್ ಅನ್ನ ಸ್ಟಾರ್ಟ್ ಮಾಡ್ಬೇಕಲ್ವಾ ಜನರಲ್ಲಿ. ಎಐ ಟೂಲ್ ಬಂತು, ಗೂಗಲ್ ಜೆಮಿನಿ ಫ್ರೀ ಸ್ಟಾರ್ಟ್ ಮಾಡಿದ್ದಾರೆ, ಚಾಟ್ ಜಿಪಿಟಿ ಗೋ ಅಂತ ಬಂದಿದೆ, ಮತ್ತೆ ಪರ್ಪ್ಲೆಕ್ಸಿಟಿ ಜೊತೆ ಏರ್ಟೆಲ್ ಕಂಬೈನ್ ಆಗಿ ಅವರು ಫ್ರೀ ಕೊಡ್ತಾ ಇದ್ದಾರೆ. ಕೆಲವು ವರ್ಷಗಳು ದೊಡ್ಡ ದೊಡ್ಡ ಕಂಪನಿಗಳು ಮ್ಯಾನೇಜ್ ಮಾಡಬಹುದು ಇಂತಹ ಲಾಸ್ ಅನ್ನ. ಆದ್ರೆ ಮುಂದಿನ ದಿನಗಳಲ್ಲಿ ಈ ದೊಡ್ಡ ಕಂಪನಿಗಳು ಮಾತ್ರ ಉಳಿಯುತ್ತೆ, ಚಿಕ್ಕ ಚಿಕ್ಕ ಸ್ಟಾರ್ಟ್ಅಪ್ಗಳು ತಮ್ಮ ಹಣವನ್ನ ಕಳ್ಕೊಳ್ಬೇಕಾಗತ್ತೆ. ಟೆಕ್ನಾಲಜಿ ಮುಂದುವರಿತಾ ಇರುತ್ತೆ, ಆದ್ರೆ ಕಂಪನಿಗಳು ಲಾಸ್ ಆಗ್ತಾ ಹೋಗುತ್ತೆ. ಎಐ ವಿಲ್ ಕಂಟಿನ್ಯೂ ಟು ಎಕ್ಸಿಸ್ಟ್ ಇವನ್ ಇಫ್ ಫರ್ಮ್ಸ್ ಫೇಲ್. ಕಂಪನಿಗಳಿಗೆ ಸೋತ್ ಹೋದ್ರು, ಅವರು ಸಾಲವನ್ನು ಅನುಭವಿಸಿದ್ರು, ಸೈನ್ಸ್ ಮುಂದುವರಿತಾನೆ ಇರುತ್ತೆ, ಟೆಕ್ನಾಲಜಿ ಇಂಪ್ರೂವ್ ಆಗ್ತಾನೆ ಇರುತ್ತೆ. ಹಾಗಾಗಿ ಸೈನ್ಸ್ ಬೇರೆ, ಸ್ಟಾಕ್ ಮಾರ್ಕೆಟ್ ಬೇರೆ. ಹಾಗಾದ್ರೆ ಫೈನಲ್ ಆಗಿರುವಂತದ್ದೇನು ನಮ್ ತಿಳ್ಕೊಳ್ಬೇಕಾಗಿರೋದು, ಎಐ ಅನ್ನೋದು ಒಂದು ಬಬಲ್ ಅಥವಾ ನಿಜವಾಗ್ಲೂ ಒಂದು ರೆವಲ್ಯೂಷನ್? ಈ ಆರ್ಟಿಕಲ್ ಪ್ರಕಾರ ಇವ್ರು ಹೇಳೋದೇನಂತಂದ್ರೆ, ಬೋತ್. ಒಂದ್ ಕಡೆ ಬಬಲ್ ಹೌದು, ಇನ್ನೊಂದ್ ಕಡೆ ರೆವಲ್ಯೂಷನ್ ಹೌದು. ಆದ್ರೆ ಚಿಕ್ಕ ಚಿಕ್ಕ ಬಬಲ್ಗಳು ಬರ್ಸ್ಟ್ ಆಗುತ್ತೆ ಆದಷ್ಟು ಬೇಗ. ಎಷ್ಟೋ ಸ್ಟಾರ್ಟ್ಅಪ್ಗಳು ಫೇಲ್ ಆಗ್ಲಿಕ್ಕಿದೆ, ಮತ್ತೆ ಎಷ್ಟೋ ಹಣ ಸಹ ಕಳ್ಕೊಳ್ತಾರೆ. ಆದ್ರೆ ಎಐ ಆಸ್ ಎ ಟೆಕ್ನಾಲಜಿ ಇಸ್ ಹಿಯರ್ ಟು ಸ್ಟೇ. ಬಹಳ ವರ್ಷಗಳ ಕಾಲ ಉಳಿಯುತ್ತೆ ಇದು. ಈ ಟೆಕ್ನಾಲಜಿ ಪ್ರೋಗ್ರೆಸ್ ಆಗ್ತಾನೆ ಹೋಗುತ್ತೆ. ಸೊಸೈಟಿ ವಿಲ್ ಬಿ ಬೆಟರ್ ಆಫ್ ಇನ್ 10 to 15 ಇಯರ್ಸ್. ಒಂದೆರಡು ವರ್ಷ ಅಲ್ಲ, 10 ರಿಂದ 15 ವರ್ಷಗಳ ಒಂದು ಅವಧಿಯಲ್ಲಿ ಒಂದು ಟೆಕ್ನಾಲಜಿ ಬೇರೆಯ ಒಂದು ದಿಕ್ಕಿಗೆ ನಮ್ಮನ್ನ ಕರೆದುಕೊಂಡು ಹೋಗಬಹುದು ಅನ್ನೋದು ಈ ಆರ್ಟಿಕಲಿನ ಪ್ರಮುಖವಾದಂತಹ ಅಂಶ. ಇವಿಷ್ಟು ಇವತ್ತಿನ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.